ಹಾಯ್ ಎಲ್ಲರಿಗೂ ಕೂಡ ನಮಸ್ತೆ. ನಾನು ನಿಮ್ಮೆಲ್ಲರ ಜೀವನ್ ಸರ್ ನಾನು ತರಗತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ ಮುಂದೆ ಬರ್ತಕ್ಕಂತಹ SSC GD ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ತಂದಿದ್ದೇನೆ. ಪಕ್ಕ ಈ ಒಂದು ಟಾಪಿಕನ್ನು ನೋಡ್ಕೊಳ್ಳಿ. ಎಲ್ಲ ಪರೀಕ್ಷೆಯಲ್ಲೂ ಕೂಡ 2-3 ಕ್ವಶನ್ಸ್ ಡೈರೆಕ್ಟಾಗಿ ಬರ್ತಿದ್ದಾವೆ. ಅದಕ್ಕಾಗಿ ಈ ಒಂದು ಕ್ಲಾಸನ್ನು ಸಂಪೂರ್ಣವಾಗಿ ಅರೌಂಡ್ 10 to 12 ಮಿನಿಟ್ಸ್ ಅಷ್ಟೇ ಇರುತ್ತೆ. ನೋಡಿಬಿಡಿ. ನೋಡಿದ ನಂತರ ನಿಮಗೇನು ಅನಿಸುತ್ತೆ ಅಂತ ಅಂದರೆ ಸಂಪೂರ್ಣವಾಗಿ 2-3 ಕ್ವಶನ್ಸನ್ನು ಸರಿ ಮಾಡಿದ ನಂತರ ನೀವೇನು ಮಾಡ್ತೀರಾ ಅಂತ ಅಂದರೆ ಡೈರೆಕ್ಟಾಗಿ ನನಗೆ ಬಂದು ಕಾಮೆಂಟನ್ನು ಮಾಡ್ತೀರಾ, ಈ ಕ್ವಶನ್ಸ್ ಬಂದಿತ್ತು ಸರ್ ಅಂತ. ಅದಕ್ಕಾಗಿ ಮಿಸ್ ಮಾಡ್ಕೊಳ್ಳದೆ ನೋಡಿ, ಸಂಪೂರ್ಣವಾಗಿ ನೋಡಿ. ಬನ್ನಿ ಈಗ ಡೈರೆಕ್ಟಾಗಿ ತರಗತಿಯನ್ನು ಶುರು ಮಾಡೋಣ. ಅದಕ್ಕೂ ಮುಂಚಿತವಾಗಿ ಇದುವರೆಗೂ ಆಗಿರ್ತಕ್ಕಂತಹ ಒಂದು GK ತರಗತಿಗಳ ಒಂದು ಏನಾದರೂ PDF ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 29 ರೂಪಾಯಿಗಳನ್ನು ಸೆಂಡ್ ಮಾಡಿ ನೀವು ಇಲ್ಲಿವರೆಗೂ ಆಗಿರ್ತಕ್ಕಂಥ GK ಪ್ರಶ್ನೆ ಪತ್ರಿಕೆಗಳನ್ನು ಫ್ರೀಯಾಗಿ ನೀವು ಏನು ಮಾಡಿದೆ ಅಂತ ಅಂದರೆ ಟೆಲಿಗ್ರಾಮ್ ಮುಖಾಂತರ ನೀವು ಪಡ್ಕೋಬೋದಾಗಿರ್ತದೆ. ಓಕೆನಾ? ಈಗ ಡೈರೆಕ್ಟಾಗಿ ತರಗತಿಯ ಮೊದಲನೇ ಸ್ಲೈಡ್ಗೆ ಹೋಗೋಣ. ಏನಪ್ಪ ಟಾಪಿಕ್ ಇವತ್ತು ಅಂತ ಅಂದರೆ ಫಂಡಮೆಂಟಲ್ ರೈಟ್ಸ್ ಅಂತ, ಮೂಲಭೂತ ಹಕ್ಕುಗಳು. ನೋಡಿ, SSC GD ಪರೀಕ್ಷೆಯಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಟೋಟಲ್ ಆಗಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ? ಟೋಟಲ್ ಆಗಿ ಎಷ್ಟಿದ್ದಾವೆ? 6 ಮೂಲಭೂತ ಹಕ್ಕುಗಳಿದ್ದಾವೆ. ಆ ಒಂದು 6 ಮೂಲಭೂತ ಹಕ್ಕುಗಳನ್ನು ಈಸಿಯಾಗಿ ನಿಮಗೆ ಹೇಳ್ಕೊಡ್ತೇನೆ. ಒಂದು ಕ್ವಶನ್ಸ್ ಪಕ್ಕಾ ಸಿಗುತ್ತೆ. ಅದಕ್ಕಾಗಿ ಏನು ಮಾಡಿ ಅಂತ ಅಂದರೆ ಸಂಪೂರ್ಣವಾಗಿ ನೋಡಿಬಿಡಿ. ಒಂದು ಕ್ವಶನ್ಸ್ ಪಕ್ಕಾ ಇಲ್ಲಿಂದ ಕ್ವಶನ್ ಆಗುತ್ತೆ. ನೋಡಿ, ಈಗ ಮೊದಲನೇದಾಗಿ ಜನರಲ್ ಫ್ರೇಮ್ವರ್ಕ್ ಏನು ಫಂಡಮೆಂಟಲ್ ರೈಟ್ಸನ್ನು ಅಥವಾ ಮೂಲಭೂತ ಹಕ್ಕುಗಳನ್ನು ನಮ್ಮ ಒಂದು ಭಾರತದ ಒಂದು ಸಂವಿಧಾನಕ್ಕೆ ಯಾವ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ, ಎರವಲನ್ನ ಎಲ್ಲಿಂದ ಪಡ್ಕೊಂಡಿದ್ದೀವಿ ಅಂತ ಕೇಳ್ತಾರೆ. USA ಸಂವಿಧಾನದಿಂದ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸಂವಿಧಾನದಿಂದ ಈ ಒಂದು ಫಂಡಮೆಂಟಲ್ ರೈಟ್ಸನ್ನು, ಮೂಲಭೂತ ಹಕ್ಕುಗಳನ್ನು ನಾವೇನು ಮಾಡಿದ್ದೇವೆ, ಎರವಲು ಪಡ್ಕೊಂಡಿದ್ದೇವೆ. ಇದು ಮೊದಲನೇ ಕ್ವಶನು, ಮೈನ್ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದರೆ ನೋಡ್ಕೊಂಬಿಡಿ. ಈಗ ಮೊದಲನೇದಾಗಿ ನಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಒಂದು ಹಕ್ಕುಗಳು ಎಲ್ಲಿ ತನಕ ಇರ್ತವೆ ಅಂತ ಅಂದರೆ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35. ಟೋಟಲ್ ಆಗಿ ಈ ಒಂದು ಆರ್ಟಿಕಲ್ 12ರಿಂದ ಆರ್ಟಿಕಲ್ 35 ಇದು ಭಾಗ 3ರಲ್ಲಿ ಕಂಡುಬರುತ್ತೆ. ಇಷ್ಟನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 12 ಮತ್ತು 13 ಈ 2 ಆರ್ಟಿಕಲ್ ಜನರಲ್ ಫ್ರೇಮ್ವರ್ಕ್ ಅಂತ ಅಂದರೆ ಈ ಒಂದು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಏನೇನು ಹೇಳುತ್ತೆ ಅಥವಾ ಏನೇನು ನಮಗೆ ತಿಳಿಸ್ಕೊಡುತ್ತೆ, ಅದರ ಬಗ್ಗೆ ನಾನು ಮೇಯ್ನ್ ಆಗಿ ಸ್ವಲ್ಪ ಟಾಪಿಕ್ ಬಗ್ಗೆ ಇಲ್ಲಿ ಮಾಹಿತಿಗಳನ್ನು ಕೊಡುತ್ತೆ. ಹಾಗಾದರೆ ಆರ್ಟಿಕಲ್ 12 ಏನಪ್ಪ ಹೇಳುತ್ತೆ ಅಂತ ನೀವು ನೋಡ್ಬೋದು. ಆರ್ಟಿಕಲ್ ಡಿಫೈನ್ಸ್ ದ ಸ್ಟೇಟ್ ಅಂತ ಅಂದರೆ ರಾಜ್ಯ. ಒಂದು ರಾಜ್ಯ ಯಾವ ರೀತಿ ಇರಬೇಕು, ರಾಜ್ಯ ಅಂತ ಅಂದರೆ ಏನು, ಅದರ ಬಗ್ಗೆ ಡೆಫಿನೇಷನನ್ನು ಯಾವ ಒಂದು ಆರ್ಟಿಕಲಲ್ಲಿ ಕೊಡ್ತಾರೆ ಅಂತ ಅಂದರೆ ಆರ್ಟಿಕಲ್ 12 ವಿಧಿ 12ರಲ್ಲಿ ಈ ಒಂದು ರಾಜ್ಯದ ಬಗ್ಗೆ ಏನಪ್ಪ ಅಂತ ಗೌರ್ನಮೆಂಟ್ ಅಂತ ಅಂದರೆ ಏನು, ಪಾರ್ಲಿಮೆಂಟ್ ಅಂತ ಅಂದರೆ ಏನು, ಸಂಸತ್ತು ಅಂತ ಅಂದರೆ ಏನು, ಲೋಕಲ್ ಅಥಾರಿಟೀಸ್ ಅಂದರೆ ಏನು, ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಡುತ್ತೆ. ಇಷ್ಟು ಆರ್ಟಿಕಲ್ 12 ಆಯಿತು. ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ 13 ನೋಡಿ. 13ನೇ ಒಂದು ವಿಧಿ ಏನಪ್ಪ ಹೇಳುತ್ತೆ ಅಂತ ಲಾ ಇನ್ಕನ್ಸಿಸ್ಟೆಂಟ್ ವಿತ್ ಡೆರೋಗೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆರ್ ವೈಡ್ ಅಂತ. ಅಂದರೆ ಈ ಒಂದು ಫಂಡಮೆಂಟಲ್ ರೈಟ್ಸ್ನ ನೀವೇನಾದರೂ ಉಲ್ಲಂಘನೆ ಮಾಡಿದರೆ ಡೈರೆಕ್ಟಾಗಿ ನೀವು ಎಲ್ಲಿ ತನಕ ಹೋಗ್ಬೋದು, ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು. ಅದನ್ನು ಯಾವ ಆರ್ಟಿಕಲಲ್ಲಿ ಹೇಳ್ತಾರೆ? ಆರ್ಟಿಕಲ್ 13ರಲ್ಲಿ ಹೇಳ್ತಾರೆ. ದಿಸ್ ಎಸ್ಟಾಬ್ಲಿಷಸ್ ಡಾಕ್ಟ್ರೈನ್ ಆಫ್ ಜುಡಿಷಿಯಲ್ ರಿವ್ಯೂ. ನೋಡಿ ಅಂತ ಅಂದರೆ ಈ ಒಂದು ಜುಡಿಷಿಯಲ್ ರಿವ್ಯೂ ಅಂತ ಅಂದರೆ ನಿಮಗೇನಾದರೂ ಉಲ್ಲಂಘನೆ ಆಯಿತು, ನಿಮಗೆ ಮೂಲಭೂತ ಹಕ್ಕುಗಳಲ್ಲಿ ಉಲ್ಲಂಘನೆ ಆಗ್ತಿದೆ, ಏನಾದರೂ ಆಯಿತುಪ್ಪ ಅಂತಲೇ ಡೈರೆಕ್ಟಾಗಿ ನೀವು ಎಲ್ಲಿಗೆ ಹೋಗ್ಬೋದು? ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಇಷ್ಟನ್ನು ತಿಳ್ಕೊಳ್ಳಿ. ಇಷ್ಟನ್ನು ತಿಳ್ಕೊಂಡ ಮೇಲೆ ಡೈರೆಕ್ಟಾಗಿ ನಾವು ಮೊದಲನೇ ಒಂದು ಮೂಲಭೂತ ಹಕ್ಕಕ್ಕೆ ಹೋಗೋಣ. ರೈಟ್ ಟು ಈಕ್ವಾಲಿಟಿ ಅಂತ. ರೈಟ್ ಟು ಈಕ್ವಾಲಿಟಿ 14ರಿಂದ 18ನೇ ಆರ್ಟಿಕಲ್ ತನಕ ಬರುತ್ತೆ. ರೈಟ್ ಟು ಈಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು 14ನೇ ಆರ್ಟಿಕಲ್ ಏನು ಹೇಳುತ್ತೆ? ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ಈ ಒಂದು 14ನೇ ಆರ್ಟಿಕಲ್ ಏನು ಹೇಳುತ್ತಪ್ಪ ಅಂತ ಎಲ್ಲರೂ ಕೂಡ ಭಾರತದಲ್ಲಿ ಸಮಾನರು ಅಂತ ಹೇಳುತ್ತೆ. ಈಕ್ವಾಲಿಟಿ ಬಿಫೋರ್ ಲಾ ಅಂತ ಅಂದರೆ ಕಾನೂನಿನ ಮುಂದಿನ ಒಂದು ಸಮಾನತೆ, ಮತ್ತು ಇಲ್ಲಿ ಕಾನೂನಿನ ಆದ ಮೇಲೆ ಸಮಾನತೆ. ಇದ್ರ ಬಗ್ಗೆ ಏನು ಯಾವುದಪ್ಪ ಹೇಳುತ್ತೆ ಅಂತ ಅಂದರೆ ಆರ್ಟಿಕಲ್ 14 ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 15 ಏನಪ್ಪ ಹೇಳುತ್ತೆ ಅಂತಂದರೆ ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್. ಧರ್ಮದ ಆಧಾರದ ಮೇಲೆ ಏನಪ್ಪ ಅಂತ ಅಂದರೆ ನೀವು ಏನಪ್ಪ ಮಾಡಬಾರ್ದು ಅಂತ ಅಂದರೆ ಪ್ರಾಹಿಬಿಷನ್ ಅಥವಾ ಡಿಸ್ಕ್ರಿಮಿನೇಷನನ್ನು ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರ್ದು. ಯಾವುದೇ ಆಧಾರದ ಮೇಲೆ? ರಿಲಿಜನ್ ಆಗಿರ್ಬೋದು, ರೇಸ್, ಕ್ಯಾಸ್ಟ್, ಸೆಕ್ಸ್ ಮತ್ತು ಬರ್ತ್. ಧರ್ಮದ ಆಧಾರದ ಮೇಲೆ ಆಗಿರ್ಬೋದು, ರೇಸ್ ಮತ್ತು ಕ್ಯಾಸ್ಟ್ ಆಗಿರ್ಬೋದು, ಸೆಕ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ಪ್ಲೇಸ್ ಆಫ್ ಬರ್ತ್, ಇದ್ರ ಮೇಲೆ ಏನು ಮಾಡಬಾರ್ದು ಅಂತ ಅಂದರೆ ಡಿಸ್ಕ್ರಿಮಿನೇಷನನ್ನು ಮಾಡಬಾರ್ದು ಅಂತ ಯಾವ ಆರ್ಟಿಕಲ್ ಹೇಳುತ್ತೆ? ಇಲ್ಲಿ 15ನೇ ಆರ್ಟಿಕಲ್ ಹೇಳುತ್ತೆ. ಅದೇ 16ನೇ ಆರ್ಟಿಕಲ್ ಏನು ಹೇಳುತ್ತೆ? ಈಕ್ವಲ್ ಅಪಾರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ. ಎಂಪ್ಲಾಯ್ಮೆಂಟ್ ಅಂತ ಅಂದರೆ ಏನು? ನೀವು ಎಲ್ಲಾದರೂ ಜಾಬ್ಗೆ ಹೋಗ್ತೀರಾ, ಪ್ರೈವೇಟ್ ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು. ಈ ಒಂದು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ಗಳಲ್ಲಿ ಈಕ್ವಲ್ ಅಪಾರ್ಚುನಿಟಿ ಯಾರಿಗೆ ಸಿಗಬೇಕು? SC ಮತ್ತು ST ಕ್ಯಾಟಗರಿಯವರಿಗೆ ಸಿಗಬೇಕು. ಮತ್ತು ಇಲ್ಲಿ ಈಕ್ವಲ್ ಅಪಾರ್ಚುನಿಟಿ ವುಮೆನ್ಸ್ಗಳಿಗೂ ಕೂಡ ಸಿಗಬೇಕು, ಮಹಿಳೆಯರಿಗೂ ಕೂಡ ಸಿಗಬೇಕು. ಅದನ್ನು ಯಾವ ಒಂದು ಆರ್ಟಿಕಲಲ್ಲಿ ಹೇಳ್ತಾರೆ? ಇಲ್ಲಿ 16ನೇ ಆರ್ಟಿಕಲ್ 16ನೇ ವಿಧಿಯಲ್ಲಿ ಹೇಳ್ತಾರೆ. ಮತ್ತು 17ನೇ ವಿಧಿ ತುಂಬ ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ. 17ನೇ
ವಿಧಿ. 17ನೇ ವಿಧಿ ಏನಪ್ಪ ಹೇಳುತ್ತೆ? 17ನೇ ವಿಧಿ ಅಂತ ಅಂದರೆ ಅನ್ಟಚಬಿಲಿಟಿ, ತಾರತಮ್ಯತೆ ಬಗ್ಗೆ ಹೇಳುತ್ತೆ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಬಗ್ಗೆ ಯಾವೊಂದು ಆರ್ಟಿಕಲಲ್ಲಿ ನಿಮಗೆ ಕಂಡು ಬರುತ್ತೆ ಅಂತ ಅಂದರೆ ಇಲ್ಲಿ 17ನೇ ವಿಧಿಯಲ್ಲಿ ಕಂಡು ಬರುತ್ತೆ. ತುಂಬ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದರೆ ಈ ಒಂದು ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಆ್ಯಕ್ಟ್ ಬರುತ್ತೆ, ಅನ್ಟಚಬಿಲಿಟಿ ಆ್ಯಕ್ಟ್. ಇದು ಯಾವ ವರ್ಷದಲ್ಲಿ ಆಗಿತ್ತು ಅಂತ 1955ನೇ ವರ್ಷದಲ್ಲಿ ಈ ಒಂದು ಅನ್ಟಚಬಿಲಿಟಿ ಆ್ಯಕ್ಟ್ ಆಗಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟು, ಕೇಳ್ತಾರೆ, ಇಷ್ಟನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ 18 ಏನಪ್ಪ ಹೇಳುತ್ತೆ ಅಂತ ಅಬಾಲಿಷನ್ ಆಫ್ ಟೈಟಲ್ಸ್. ಆ ಟೈಟಲ್ಸ್ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ನೀವು ನೋಡಿದ್ದೀರಾ, ಭಾರತ ರತ್ನ ಪಡ್ಕೊಂಡಿರೋ ಭಾರತ ರತ್ನ ಅಂತ ನೋಡಿದ್ದೀರಾ. ಮತ್ತು ಇಲ್ಲಿ ಖೇಲ್ ರತ್ನ ಪುರಸ್ಕಾರವನ್ನು ಪಡ್ಕೊಂಡವರು ಖೇಲ್ ರತ್ನ ಅಂತ ನೋಡಿದ್ದೀರಾ. ಪದ್ಮಶ್ರೀ, ಪದ್ಮವಿಭೂಷಣ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪಡ್ಕೊಂಡವರು ಪದ್ಮಶ್ರೀ ಪುರಸ್ಕೃತ ಅಂತ ಅವರ ಹೆಸರ ಮೇಲೆ ನೋಡ್ಕೊಂಡಿರ್ತೀರ. ಮತ್ತು ಇಲ್ಲಿ ಡಾಕ್ಟರೇಟ್ ಪಡೆದುಕೊಂಡಿರೋರು ಡಾಕ್ಟರ್ ಅಂತ ಉರ್ದು ಈ ರೀತಿಯಾಗಿ ಹಾಕ್ಕೊಂಡಿರ್ತಾರೆ, ಅದನ್ನು ನೋಡಿರ್ತೀರ. ಇಲ್ಲಿ ಟೈಟಲ್ಸ್ಗಳನ್ನು ಅವರ ಒಂದು ಮನೆಯ ಮುಂದೆ ಟೈಟಲ್ಸ್ಗಳನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ನಾನು ಈ ಒಂದು ಮನುಷ್ಯ, ನಾನು ಈ ಒಂದು ಪ್ರಶಸ್ತಿನ ಪಡೆದಿಟ್ಕೊಂಡವನು, ನಾನು ಇಂತಹ ಒಂದು ದೊಡ್ಡ ವ್ಯಕ್ತಿ, ಈ ರೀತಿಯಾಗಿ ಏನು ಟೈಟಲ್ಸ್ಗಳು ಇರ್ತವೆ ಅದನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಅಬೋಲಿಷನ್ ಆಫ್ ಟೈಟಲ್ಸ್ ಎಕ್ಸೆಪ್ಟ್ ಮಿಲಿಟರಿ ಆ್ಯಂಡ್ ಅಕಾಡೆಮಿಕ್ ಅಂತ ಡಾಕ್ಟರ್ ಪದವಿಯನ್ನು ನೀವು ಹಾಕ್ಕೋಬೋದು. ಅದನ್ನು ಬಿಟ್ಟು ನೀವು ಮಿಲಿಟರಿ ಏನು ಜನರಲ್ ಅಂತ ಇರ್ತಾರೆ, ಮಿಲಿಟರಿ ಜನರಲ್ ಮತ್ತು ಇಲ್ಲಿ ಲೆಫ್ಟಿನೆಂಟ್ ಇರ್ತಾರೆ, ಇಂಥ ಪದವಿಗಳನ್ನು ಹಾಕ್ಕೋಬೋದು. ಅದನ್ನು ಬಿಟ್ಟು ಬೇರೆ ಪದವಿಗಳನ್ನು ಹಾಕ್ಕೊಂಡ್ರೆ ಏನು ಮಾಡ್ತಾರೆ ಅಂತಂದರೆ ಕಾನೂನಿನ ಉಲ್ಲಂಘನೆ ಆಗುತ್ತೆ. ನೀವು ಪದ್ಮಭೂಷಣ ಅಲ್ಲ, ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರಿ, ಅದನ್ನು ನೀವು ಅಬೋಲಿಷನ್ ಆಫ್ ಟೈಟಲ್ಸ್ ಮುಖಾಂತರ ನೀವು ಏನು ಹಾಕೋಂಗಿಲ್ಲ, ಹೆಸರು ಮುಂದೆ ಏನು ಕೂಡ ಆ್ಯಡ್ ಮಾಡೋಂಗಿಲ್ಲ. ಇಷ್ಟರ್ಥ ಆಯ್ತಾ? ಇವೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ. ರೈಟ್ ಟು ಈಕ್ವಾಲಿಟಿ 14ರಿಂದ 18ರಲ್ಲಿ ಕಂಡುಬರುತ್ತೆ. ಓಕೆನಾ? ನೆಕ್ಸ್ಟು ಮುಂದಿನ ಯಾವುದು? ರೈಟ್ ಟು ಫ್ರೀಡಮ್ ಅಂತ. ರೈಟ್ ಟು ಫ್ರೀಡಮ್ ಟೋಟಲ್ ಆಗಿ 19ನೇ ಆರ್ಟಿಕಲ್ ಏನಿದೆ, ತುಂಬ ಸಲ ಪ್ರಶ್ನೆಯನ್ನು ಕೇಳಿದರೆ 19ನೇ ಆರ್ಟಿಕಲಿಂದ ಈ ಒಂದು ರೈಟ್ ಟು ಫ್ರೀಡಮಲ್ಲಿ ಟೋಟಲ್ ಆಗಿ 19ನೇ ಆರ್ಟಿಕಲಲ್ಲಿ ನಿಮಗೆ 6 ಫ್ರೀಡಮ್ಸ್ಗಳು ಸಿಗ್ತವೆ. ನಮ್ಮ ಒಂದು ನಾವು ಮಾತಾಡ್ತೇವೆ ಅದಕ್ಕೂ ಕೂಡ ಫ್ರೀಡಮ್ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಇದು ಯಾವುದರಲ್ಲಿ ಬರುತ್ತೆ? 19 ಕ್ಲಾಸ್ 1ರಲ್ಲಿ ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಬರುತ್ತೆ. ಮತ್ತು ಇಲ್ಲಿ ಅಸೆಂಬ್ಲಿ ಅಂದರೆ ನಾವು ಏನು ಮಾಡ್ಬೋದು ಅಂತಂದರೆ ನಾವು ಎಲ್ಲರೂ ಕೂಡ ಸೇರ್ಕೊಂಡು ಮಾತಾಡ್ಬೋದು. ಅಂದರೆ ನಾವು ತುಂಬ ಜನ ಏನು ಒಂದು 20ರಿಂದ 30 ಜನ ಏನು ಒಂದು ಕಡೆ ಸೇರಿಕೊಂಡು ನಾವು ಮಾತಾಡ್ಬೋದು, ಅಸೆಂಬ್ಲಿನ ಕಟ್ಬೋದು. ಅದ್ಯಾವುದಪ್ಪ ಹೇಳುತ್ತೆ ಅಂತ 19 ಕ್ಲಾಸ್ 2 ಇದು ಕೂಡ ಕೇಳಿದ್ದಾರೆ. ನೆಕ್ಸ್ಟ್ 19 ಕ್ಲಾಸ್ 3 ಏನಪ್ಪ ಹೇಳುತ್ತೆ ಅಂತ ಅಂದರೆ ಅಸೋಸಿಯೇಷನ್, ನಾವು ಏನೋ ಕಟ್ಬೋದು, ಅಸೋಸಿಯೇಷನನ್ನು ಕಟ್ಬೋದು, ಅಥವಾ ಏನಾದರೂ ಸಂಘ ಸಂಸ್ಥೆಗಳನ್ನು ಕಟ್ಬೋದು. ಇದು ಯಾವುದಪ್ಪ ಹೇಳುತ್ತೆ ಅಂತ 19 ಕ್ಲಾಸ್ 3 ಹೇಳುತ್ತೆ. ನೆಕ್ಸ್ಟ್ ಇಲ್ಲಿ 19 ಕ್ಲಾಸ್ 4 ಅಂತ ಅಂದರೆ 19 ಕ್ಲಾಸ್ 4 ಏನಪ್ಪ ಹೇಳುತ್ತೆ ಅಂತಾರೆ ನೀವು ಭಾರತದಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಅದು ಯಾವುದು ಹೇಳುತ್ತೆ ಅಂತ ರೈಟ್ ಟು ಮೂವ್ಮೆಂಟ್ ಅಂತ ಹೇಳುತ್ತೆ. ನೆಕ್ಸ್ಟ್ ಇಲ್ಲಿ 19 ಕ್ಲಾಸ್ 5 ಏನಪ್ಪ ಹೇಳುತ್ತೆ ಅಂತ ರೆಸಿಡೆನ್ಸ್, ನೀವು ಭಾರತದಲ್ಲಿ ಎಲ್ಲಿ ಬೇಕಾದರೂ ಇರೋದಕ್ಕೆ ಏನು ಮಾಡ್ತಾರೆ ಅಂತ 19 ಕ್ಲಾಸ್ 5 ಹೇಳುತ್ತೆ. ನೆಕ್ಸ್ಟ್ ಇಲ್ಲಿ 19 ಕ್ಲಾಸ್ 6 ಪ್ರೊಫೆಷನ್, ನೀವು ಯಾವುದಾದ್ರೂ ಜಾಬನ್ನು ನೀವು ಭಾರತದಲ್ಲಿ ಮಾಡ್ಬೋದು. ಇವೆಲ್ಲವೂ ಕೂಡ ಯಾವುದರಲ್ಲಿ ಸಿಗುತ್ತೆ ಅಂತ ಅಂದರೆ ಆರ್ಟಿಕಲ್ 19 ಆರ್ಟಿಕಲ್ನಲ್ಲಿ ABCDE ಈ ರೀತಿಯಾಗಿ ನಿಮಗೆ ಕೊಡ್ತಾ ಹೋಗ್ತಾರೆ. 1 2 3 4 5 6 ಅಂತ. ಓಕೆನಾ? ಇಷ್ಟು ಇಲ್ಲಿ 19ನೇ ಆರ್ಟಿಕಲಲ್ಲಿ ನಿಮಗೆ ಸಿಗುತ್ತೆ. ಅದಾದ ಬಳಿಕ ಇಲ್ಲಿ 20ನೇ ಆರ್ಟಿಕಲ್ ನೋಡಿ. 20ನೇ ಆರ್ಟಿಕಲ್ ತುಂಬ ಇಂಪಾರ್ಟೆಂಟು. ಏನಪ್ಪ ಅಂತಾರೆ? ಪ್ರೊಟೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕನ್ವಿಕ್ಷನ್ ಆಫ್ ಅಫೆನ್ಸ್ ಅಂತ. ಅಫೆನ್ಸ್ ಅಂತ ಅಂದರೆ ನೀವೇನಾದರೂ ಕ್ರಿಮಿನಲ್ ಪ್ರೊಸೀಜರಿಂದ ನೀವು ಏನು ಮಾಡ್ತಿದ್ದೀರಾ ಅಂತ ಅಂದರೆ ಜೈಲಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಒಂದು ಜೈಲಲ್ಲಿ ಈಗ ಪ್ರೆಸೆಂಟಾಗಿ ನೀವು ಏನು ಮಾಡ್ತಿದ್ದೀರಾ, ಜೈಲಲ್ಲಿ ವಾಸವನ್ನು ಮಾಡ್ತಾಯಿದ್ದೀರಾ, ಅಥವಾ ನೀವು ಜೈಲಲ್ಲಿ ಏನಪ್ಪ ಮಾಡ್ತೀವಿ, ಶಿಕ್ಷಣ ಅನುಭವಿಸ್ತಾ ಇದ್ದೀರಾ. ಈಗ ಏನಾದರೂ 2026ರಲ್ಲಿ ಆ ಒಂದು ನೀವೇನು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ ಅದಕ್ಕೆ ಇನ್ನೊಂದು ಹೊಸ ಶಿಕ್ಷೆ ಬಂತು ಅಂತ ಅಂದರೆ ಅದಕ್ಕೆ ನಿಮಗೆ ಇನ್ನೊಂದ್ಸಲ ಶಿಕ್ಷೆಯನ್ನು ಕೊಡೋದಿಲ್ಲ. ಅದನ್ನು ಯಾವ ಒಂದು ಆರ್ಟಿಕಲಲ್ಲಿ ಹೇಳ್ತಾರೆ ಅಂತಾರೆ, ಆರ್ಟಿಕಲ್ 20ರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ 21 ತುಂಬ ಸಲ ಕೇಳಿದರೆ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂತ. ಏನು ಬದುಕುವ ಹಕ್ಕು ಯಾವುದರಲ್ಲಿ ಬರುತ್ತೆ ಅಂತಾರೆ? ಆರ್ಟಿಕಲ್ 21ರಲ್ಲಿ ಕಂಡು ಬರುತ್ತೆ. ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆರ್ಟಿಕಲ್ 21 ಆಯಿತು. ನೆಕ್ಸ್ಟ್ ಯಾವ 21A ಆರ್ಟಿಕಲ್ 21A ಇದನ್ನು 6ರಿಂದ 14ನೇ ವರ್ಷದಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಏನಪ್ಪ ಕೊಡ್ತೀವಿ ಅಂತ ಅಂದರೆ ಶಿಕ್ಷಣನ ಕೊಡಬೇಕು ಅಂತ ಯಾವ ಒಂದು ಆರ್ಟಿಕಲ್ ಹೇಳುತ್ತೆ ಅಂತ ಅಂದರೆ ಆರ್ಟಿಕಲ್ 21A ಹೇಳುತ್ತೆ. ತುಂಬ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದ್ದಾರೆ. ನೆಕ್ಸ್ಟು ಇಲ್ಲಿ ಆರ್ಟಿಕಲ್ 22 ನೋಡಿ, ಪ್ರೊಟೆಕ್ಷನ್ ಎಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಅಂತ. ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಅಂತ ಅಂದರೆ ನೀವೆಲ್ಲಾದರೂ ಓಡಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ನೀವು ಓಡಾಡ್ತಿದ್ದೀರಾ ಅಂತ ಡೈರೆಕ್ಟ್ ನಿಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಈ ರೀತಿ ಅರೆಸ್ಟ್ ಮಾಡಬಾರ್ದು ಅಂತ ಇಲ್ಲಿ ಪ್ರೊಟೆಕ್ಷನ್ ಎಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಅಂತ ಒಂದು ಆರ್ಟಿಕಲ್ ಇದೆ. ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಅದಕ್ಕಾಗಿ ನೀವು ಏನಾದರೂ FIR ಇಲ್ಲ ಅಂತ ಅಂದರೆ FIR ತೋರಿಸಿ ಅಂತ ಕೇಳ್ಬೋದು. ಈ ಒಂದು ಆರ್ಟಿಕಲ್ ಯಾವುದಪ್ಪ ಅಂತ ಅಂದರೆ ಆರ್ಟಿಕಲ್ 22 ಅಂತ. ನೆಕ್ಸ್ಟು ಇಲ್ಲಿ ಮುಂದಿನ ಆರ್ಟಿಕಲ್ ನೋಡಿ, ರೈಟ್ ಎಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ 22, 23 ಮತ್ತು 24 ಈ ಒಂದು ಆರ್ಟಿಕಲ್ ಇರ್ತವೆ. ಈ ಒಂದು ಆರ್ಟಿಕಲಲ್ಲಿ ಏನೇನು ಬರ್ತವೆ ಅಂತ ನೋಡಿ. 23ನೇ ಆರ್ಟಿಕಲಲ್ಲಿ ಪ್ರೊಹಿಬಿಷನ್ ಇನ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಅನ್ಫೋರ್ಸ್ ಲೇಬರನ್ನು ನೀವು ಮಾಡೋಂಗಿಲ್ಲ, ಅಂದರೆ 18 ವರ್ಷಕ್ಕಿಂತ ಕೆಳಗೆ ಇರ್ತಕ್ಕಂಥ ಮಕ್ಕಳಿಗೆ ನೀವೇನು ಮಾಡೋಂಗಿಲ್ಲ ಅಂತ ಅಂದರೆ ಕೆಲಸಕ್ಕೆ ನೀವು ಸೇರಿಸ್ಕೊಳ್ಳೋ ಹಾಗಿಲ್ಲ. ನೆಕ್ಸ್ಟು ಇಲ್ಲಿ 24ನೇ ಆರ್ಟಿಕಲ್ ನೋಡಿ, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ನೋಡಿ. 14 ವರ್ಷಕ್ಕಿಂತ ಕೆಳಗೆ ಇರ್ತಕ್ಕಂಥ ಮಕ್ಕಳಿಗೆ ನೀವೇನು ಮಾಡೋಂಗಿಲ್ಲ, ಕೆಲಸವನ್ನು ಮಾಡಿಸೋ ಹಾಗಿಲ್ಲ, ಅಥವಾ ಏನು ಮೈನ್ಸ್ ಕೆಲಸ
ಕೆಲಸ ಆಗಿರ್ಬೋದು, ಇಂತಹ ಒಂದು ಕೆಲಸಗಳನ್ನು ನೀವೇನು ಮಾಡಿಸುವಾಗಿಲ್ಲ. 24ನೇ ಆರ್ಟಿಕಲ್ ಪ್ರಕಾರ ಎಂಪ್ಲಾಯ್ಮೆಂಟನ್ನು ಮಾಡಿಸ್ಕೊಳ್ಳೋ ಹಾಗಿಲ್ಲ 14 ವರ್ಷಕ್ಕಿಂತ ಕೆಳಗೆ ಇರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ. ಮತ್ತು ಇಲ್ಲಿ ಟ್ರಾಫಿಕ್ ಇನ್ ಹ್ಯೂಮನ್ ಅಂದರೆ ನೀವು ಕಿಡ್ನ್ಯಾಪಿಂಗ್ ಆಗಿರ್ಬೋದು, ಮತ್ತು ಇಲ್ಲಿ ಹ್ಯೂಮನ್ ಆಕ್ಟಿವಿಟೀಸ್ ಆಗಿರ್ಬೋದು, ಮನುಷ್ಯರನ್ನು ಮಾರೋದಾಗಿರ್ಬೋದು, ಜೀತ ಅಂತ ಇತ್ತು ಹಿಂದಿನ ಕಾಲದಲ್ಲಿ. ಆ ಒಂದು ಜೀತವನ್ನು ಕೂಡ ಈ ಒಂದು 23ನೇ ಆರ್ಟಿಕಲ್ ಮುಖಾಂತರ ಮಾಡೋಂಗಿಲ್ಲ ಅಂತ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಮುಂದಿನ ಆರ್ಟಿಕಲ್ ನೋಡಿ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತ ಧರ್ಮಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಒಂದು ರಿಲಿಜನ್ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಇದ್ದಾವೆ. 25ನೇ ಆರ್ಟಿಕಲ್ ಪ್ರಕಾರ ನೀವೇನು ಮಾಡೋಂಗಿಲ್ಲ ಅಂತ ಫ್ರೀಡಮ್ ಆಫ್ ಕನ್ಸೈಸ್, ಫ್ರೀಡಮ್ ಆಫ್ ಪ್ರೊಫೆಷನ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಪ್ರೊಪಗೇಷನ್ ಆಫ್ ರಿಲಿಜನ್. ನೀವು ಯಾವುದಾದ್ರೂ ಧರ್ಮವನ್ನು ಪ್ರಾಕ್ಟೀಸ್ ಮಾಡ್ಬೋದು. ನಮ್ಮ ಒಂದು ಭಾರತದಲ್ಲಿ ಜೈನ ಧರ್ಮ ಇದೆ, ಬುದ್ಧ ಧರ್ಮ ಇದೆ, ಕ್ರಿಶ್ಚಿಯನ್ ಇದೆ, ಮುಸ್ಲಿಂ ಇದೆ, ಹಿಂದೂ ಇದೆ, ಈ ಎಲ್ಲ ಧರ್ಮಗಳಿದ್ದಾವೆ. ಯಾವ ಧರ್ಮ ಬೇಕಾದರೂ ನೀವೇನು ಮಾಡ್ಬೋದು, ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಹೋಗ್ಬೋದು ಅಂತ. ನೆಕ್ಸ್ಟು ಇಲ್ಲಿ 26ನೇ ಆರ್ಟಿಕಲ್ ಏನಿದೆ, ಫ್ರೀಡಮ್ ಆಫ್ ಮ್ಯಾನೇಜ್ ಆಫ್ ರಿಲಿಜಿಯಸ್ ಅಫೇರ್ಸ್ ಅಂತ ಅಂದರೆ ನೀವು ಯಾವುದಾದ್ರೂ ಟೆಂಪಲ್ಗಳಿಗೆ ಹೋಗ್ಬೋದು, ಯಾವುದೋ ಮಸೀದಿಗಳಿಗೆ ಹೋಗ್ಬೋದು, ಯಾರು ಕೂಡ ನಿಮಗೆ ಏನು ಮಾಡೋಗಿಲ್ಲ, ತಡೆಯೋ ಹಾಗಿಲ್ಲ ಅಂತ. ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ 27 ನೋಡಿ, ಫ್ರೀಡಮ್ ಆಫ್ ಪೇಮೆಂಟ್ ಆಫ್ ಟ್ಯಾಕ್ಸಸ್ ಫಾರ್ ಪ್ರಮೋಷನ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜನ್. ನೋಡಿ, ನೀವು ಯಾವುದಾದ್ರು ರಿಲಿಜನ್ ಬಗ್ಗೆ ಅಥವಾ ಯಾವುದೋ ಧರ್ಮದ ಬಗ್ಗೆ ನೀವೇನಾದರೂ ಪ್ರಮೋಷನ್ ಮಾಡಬೇಕು ಅಥವಾ ಟಿ ವಿಯಲ್ಲಿ ನೀವೇನಾದರೂ ಪ್ರಮೋಷನ್ ಮಾಡಬೇಕು ಅಂತಂದರೆ ಟ್ಯಾಕ್ಸನ್ನು ಹಾಕುವಾಗಿಲ್ಲ. ಅದಕ್ಕಾಗಿ ಯಾವ ಆರ್ಟಿಕಲ್ ಹೇಳುತ್ತೆ, 27ನೇ ಆರ್ಟಿಕಲ್ ಹೇಳುತ್ತೆ. ತುಂಬ ಸಲ ಕೇಳಿಬಿಟ್ಟಿದ್ದಾರೆ ಕಂಡ್ರಿ ಇವೆಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಇದಾದ ಬಳಿಕ 27ನೇ ಆರ್ಟಿಕಲ್ ನಾನು ಈಗಾಗಲೇ ಹೇಳಿದೆ, ಟ್ಯಾಕ್ಸ್ ಹಾಕೋಕ್ಕಾಗಿಲ್ಲ. 28ನೇ ಆರ್ಟಿಕಲ್ ನೋಡಿ, ಫ್ರೀಡಮ್ ಫ್ರಮ್ ದ ಅಟೆಂಡಿಂಗ್ ದ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಇನ್ ಸರ್ಟನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅಂದರೆ ನೀವು ಏನಾದರೂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಸ್ಕೂಲು ಕಾಲೇಜುಗಳಾಗಿರ್ಬೋದು, ಅಲ್ಲಿ ನೀವೇನು ಮಾಡ್ಬೋದು ಅಂತ ಅಂದರೆ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಮುಖಾಂತರ ನೀವೇನು ಮಾಡ್ಬೋದು ಅಂತ ಅಂದರೆ ಅಟೆಂಡನ್ನು ಮಾಡ್ಬೋದು. ಈ ಕೆಲವೊಂದು ನೀವು ನೋಡ್ಬೋದು, ಸೇಂಟ್ ಜೋಸೆಫ್ ಕಾಲೇಜ್ ಸ್ಕೂಲ್ಸ್ ಅಂತ ಇರ್ತವೆ, ಸೇಂಟ್ ಜೋಸೆಫ್ ಸ್ಕೂಲ್ಸ್ ಅಂತ. ಅಲ್ಲಿ ಬರೀ ಎಲ್ಲರೂ ಕೂಡ ಕ್ರಿಶ್ಚಿಯನ್ಸ್ ಸ್ಕೂಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ನೀವು ಅಲ್ಲಿ ಪಾಠವನ್ನು ಕಲಿಬೋದು. ನೀವು ಕೂಡ ಹಿಂದೂ ವಿದ್ಯಾರ್ಥಿಗಳು ಕೂಡ ಅಲ್ಲಿ ತುಂಬ ಜನ ಕಲಿತಾರೆ. ಈ ರೀತಿಯಾಗಿ ಯಾವ ಒಂದು ಸ್ಕೂಲಲ್ಲೂ ಕೂಡ ಯಾವ್ದು ಬೇಕಾದರೂ ಓದ್ಬೋದು ಅಂತ ಯಾವ ಆರ್ಟಿಕಲ್ ಹೇಳುತ್ತೆ, ಆರ್ಟಿಕಲ್ 28 ಹೇಳುತ್ತೆ ಅಂತ. ನೆಕ್ಸ್ಟ್ ಅದಾದ ಬಳಿಕ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ, ಕಲ್ಚರ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತ. 29ನೇ ಆರ್ಟಿಕಲ್ ಪ್ರಕಾರ ನೀವೇನು ಮಾಡ್ಬೋದು ಅಂತ ಅಂದರೆ ಮೈನಾರಿಟಿ ಅಂತ ಲ್ಯಾಂಗ್ವೇಜ್, ಭಾಷೆಗಳ ಆಧಾರದ ಮೇಲೆ, ಸ್ಕ್ರಿಪ್ಟ್ಗಳ ಆಧಾರದ ಮೇಲೆ, ಕಲ್ಚರ್ಗಳ ಆಧಾರದ ಮೇಲೆ ಮೈನಾರಿಟಿಗಳು ಯಾರಿರ್ತಾರೆ. ನಮ್ಮ ಒಂದು ಭಾರತದಲ್ಲಿ ಮೈನಾರಿಟಿ ಯಾರಿದ್ದಾರೆ, ಮೈನಾರಿಟಿ ಜೈನಿಸಮು, ಬುದ್ಧಿಸಮು, ಈ ರೀತಿಯಾಗಿ ಇವರೆಲ್ಲರೂ ಕೂಡ ಮೈನಾರಿಟಿ. ಮತ್ತು ಕ್ರಿಶ್ಚಿಯನ್ಸ್ ಕೂಡ ಕೆಲವೊಂದು ಭಾಗಗಳಲ್ಲಿ ಮೈನಾರಿಟಿ ಇದ್ದಾರೆ. ಈ ಒಂದು ಮೈನಾರಿಟಿಗಳಿಗೆ ಲ್ಯಾಂಗ್ವೇಜು, ಸ್ಕ್ರಿಪ್ಟ್ ಮತ್ತು ಕಲ್ಚರ್ಗಳ ಮೇಲೆ ಅವರಿಗೂ ಕೂಡ ಇಂಟ್ರೆಸ್ಟ್ ಇದೆ ಅಂತ ಅವರಿಗೆ ಏನು ಮಾಡಿದ್ದಾರೆ, ಸ್ವಲ್ಪ ಆರ್ಟಿಕಲ್ ಮುಖಾಂತರ ಇಲ್ಲಿ ಅವರಿಗೆ ಪ್ರೊಟೆಕ್ಷನನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ರೈಟ್ ಟು ಮೈನಾರಿಟೀಸ್ ಎಸ್ಟಾಬ್ಲಿಷ್ ಅಡ್ಮಿನಿಸ್ಟ್ರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ. ಮೈನಾರಿಟಿ ಅಂತ ನಾನು ಈಗಾಗಲೇ ಹೇಳಿದೆ, ಸೇಂಟ್ ಜೋಸೆಫ್ ಕಾಲೇಜ್ ಅಂತ. ಇಂಥ ಕಾಲೇಜ್ ಸ್ಕೂಲ್ಗಳಿಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳನ್ನು, ನೀವು ಸ್ಕೂಲ್ ಕಾಲೇಜಸ್ಗಳನ್ನು ಏನು ಮಾಡಬೇಕು, ಓಪನ್ ಮಾಡ್ಬೋದು ಭಾರತದಲ್ಲಿ ಅಂತ ಇಲ್ಲಿ ಅವರಿಗೆ ಎಕ್ಸಂಪ್ಷನ್ಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ 31ನೇ ಆರ್ಟಿಕಲ್ ಪ್ರಕಾರ ಆಸ್ತಿಯ ಹಕ್ಕು ಇತ್ತು. ಆಸ್ತಿಯ ಹಕ್ಕನ 31ನೇ ಆರ್ಟಿಕಲಿಂದ ಈಗ 300 ಎ ಆರ್ಟಿಕಲಲ್ಲಿ ಹಾಕಿದ್ದಾರೆ. ಈಗ ಫಂಡಮೆಂಟಲ್ ರೈಟ್ ಅಥವಾ ಮೂಲಭೂತ ಹಕ್ಕು, ಆಸ್ತಿಯ ಹಕ್ಕು ಕಂಡು ಬರಲ್ಲ. ಇದು ಕೂಡ ಗೊತ್ತಿರಬೇಕು. ಅದು ಯಾವ ಒಂದು ಆರ್ಟಿಕಲಲ್ಲಿ ಹಾಕಿದ್ರು ಅಂತ 44ನೇ ತಿದ್ದುಪಡಿ 1978ರಲ್ಲಿ ಇದನ್ನು ಮಾಡಿದರು. ಅದರ ಬಗ್ಗೆ ನಾನು ಮುಂದೆ ಹಾಕಿದ್ದೇನೆ, ಅದನ್ನು ನೋಡ್ಬೋದು. ಇಲ್ಲಿ ನೋಡ್ಬೋದು 44th ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1978 ಅಂಡ್ ಮೇಡ್ ಅ ಲೀಗಲ್ ರೈಟ್ ಅಂಡರ್ ಆರ್ಟಿಕಲ್ 300 ಅಂತ. ಇಷ್ಟನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದ ಬಳಿಕ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಇದ್ದರೆ 32ನೇ ಆರ್ಟಿಕಲ್, ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟು, ಹೃದಯ ಬಡಿತ ಅಂತಲೇ ಕರೀತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೆದಿದ್ರು. ಇದರ ಅಂಡರಲ್ಲಿ ಟೋಟಲ್ ಆಗಿ 5 ರಿಟ್ಗಳು ಬರ್ತವೆ. ಈ ಒಂದು ರಿಟ್ಗಳ ಆಧಾರದ ಮೇಲೆ ನೀವೇನಪ್ಪ ಅಂತಾರೆ, ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಯಾಕೆ ಕರೆದ್ರು ಅಂತಂದರೆ, ನೀವೇನಾದರೂ ಮೂಲಭೂತ ಹಕ್ಕುಗಳು ನಮಗೆ ಸಿಕ್ಕಿಲ್ಲ ಅಂತ ಅಂದಾಗ ನೀವು ಡೈರೆಕ್ಟಾಗಿ ನೀವು ಸುಪ್ರೀಂ ಕೋರ್ಟ್ಗೆ ಯಾವ ಒಂದು ಆಧಾರದ ಮೇಲೆ ಹೋಗ್ತೀರಾ ಅಂತ ಅಂದರೆ ಈ ಒಂದು 32ನೇ ಆರ್ಟಿಕಲ್ ಮುಖಾಂತರ ಅಂತ. ನೋಡಿ, ಈ ಒಂದು ರಿಟ್ಗಳು ಯಾವಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಹೇಬಿಯಸ್ ಕಾರ್ಪಸ್ ಅಂತ ರಿಟ್ಟಿದೆ, ಮ್ಯಾಂಡಮಸ್ ಅಂತ ರಿಟ್ಟಿದೆ, ಪ್ರೊಹಿಬಿಷನ್ ಅಂತ ರಿಟ್ಟಿದೆ, ಸರ್ಶಿಯೋರರಿ ಅಂತ ಇದೆ, ಕೋವಾರೆಂಟ್ ಅಂತ ಇದೆ. 5 ರಿಟ್ಗಳು ಯಾವ್ಯಾವ ಅಂತ ಕೇಳ್ತಾರೆ. ಮತ್ತು ಆಪ್ಷನ್ಸಲ್ಲಿ ಕೊಟ್ಬಿಟ್ಟು ಇದರಲ್ಲಿ ಯಾವುದು ರಿಟ್ ಅಲ್ಲ ಅಂತ ಕೇಳ್ತಾರೆ. ಯಾವ ಆರ್ಟಿಕಲಲ್ಲಿ ರಿಟ್ ಕೊಡ್ತಾರೆ ಅಂತ ಕೇಳ್ತಾರೆ, 32ನೇ ಆರ್ಟಿಕಲ್. ಇದು ಸುಪ್ರೀಂ ಕೋರ್ಟ್ ಅಂಡರಲ್ಲಿ ಬರ್ತಕ್ಕಂಥ ರಿಟ್ಗಳು. ಅದೇ ಇಲ್ಲಿ ಇನ್ನೊಂದು ಹೈಕೋರ್ಟ್ ಅಂಡರಲ್ಲಿ ಯಾವೊಂದು ಆರ್ಟಿಕಲ್ ಅಂಡರಲ್ಲಿ ರಿಟ್ಗಳು ಬರ್ತವೆ ಅಂತ ಕೇಳ್ತಾರೆ, 226 ಈ ಒಂದು ವಿಧಿ ಅಂಡರಲ್ಲಿ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಅದಾದ ಬಳಿಕ ಕೊನೆಯದಾಗಿ ಪವರ್ಸ್ ಆಫ್ ಅ ಪಾರ್ಲಿಮೆಂಟ್ ಆ್ಯಂಡ್ ರಿಸ್ಟ್ರಿಕ್ಷನ್ ಅಂತ ಕೊಟ್ಟಿದ್ದಾರೆ. ನೀವು ನೋಡಿ, ಈಗ ನಮಗೆ ಎಲ್ರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನು ಕೊಟ್ಟುಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಪಾರ್ಲಿಮೆಂಟಲ್ಲಿ ಏನು ಮಿನಿಸ್ಟರ್ಸ್ಗಳು ಇದ್ದಾರೆ, ಅವರಿಗೆ ಸ್ವಲ್ಪ ಬೇರೆ ರೈಟ್ಸ್ ಕೊಡಬೇಕು. ಮತ್ತು ಇಲ್ಲಿ ನೀವೇ ಆರ್ಮಿಯಲ್ಲಿದ್ದಾರೆ, ಆರ್ಮಿ ಅಂತ ಅಂದರೆ ನೀವು ಆರ್ಮಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆರ್ಮಿ ಅವರು ಸ್ವಲ್ಪ ನೀವು ಆರ್ಮಿಗೆ ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ. ಟ್ರೈನಿಂಗಲ್ಲಿ ಅವರಿಗೆ ಫುಲ್ಲು ತುಂಬ ಕಷ್ಟದ ಕೆಲಸವನ್ನು ಕೊಟ್ಟುಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಆ ಒಂದು ಆರ್ಮಿ ಅಂತ ಅಂದರೆ ಆ ಒಂದು ಆರ್ಮಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನಾದರೂ ನನ್ನ ಒಂದು ರೈಟ್ಸ್ ಇದೆ, ನನಗೆ ಮೂಲಭೂತ ಹಕ್ಕುಗಳು ಇದೆ, ನನಗೆ ಮಾತಾಡೋಕ್ಕೆ ಹಕ್ಕಿದೆ ಅಂತ ಅವರೇನಾದರೂ ತಿರುಗಿ ಬಿದ್ದುಬಿಡ್ತಾರೆ ಅಂತ ಅವರಿಗೆ ಮಾರ್ಷಿಯಲ್ ಲಾ ಅಂತ ಮಾಡಿದ್ದಾರೆ. ಮಾರ್ಷಿಯಲ್ ಲಾ ನೋಡಿ 34ನೇ ಆರ್ಟಿಕಲಲ್ಲಿ ಕಂಡು ಬರುತ್ತೆ.
ಈ ಒಂದು ಮಾರ್ಷಿಯಲ್ ಆಗಿರ್ತಕ್ಕಂಥ ಒಂದು ಜಾಗದಲ್ಲಿ ಮೂಲಭೂತ ಹಕ್ಕುಗಳು ಡಿಸ್ಕ್ವಾಲಿಫೈ ಆಗ್ತವೆ. ಯಾವ ಮೂಲಭೂತ ಹಕ್ಕುಗಳು ಕೂಡ ಇಲ್ಲಿ ವರ್ಕ್ ಆಗೋದಿಲ್ಲ ಅಂತ, ಎಕ್ಸೆಪ್ಟ್ ಆರ್ಟಿಕಲ್ 20 ಆ್ಯಂಡ್ ಆರ್ಟಿಕಲ್ 21. ಇವೆರಡು ಆರ್ಟಿಕಲನ್ನು ಬಿಟ್ಟು ಯಾವ ಒಂದು ಆರ್ಟಿಕಲ್ ಕೂಡ ಮಾರ್ಷಿಯಲ್ ಲಾ ಅಂಡರಲ್ಲಿ ವರ್ಕ್ ಆಗಲ್ಲ ಅಂತ. ನೆಕ್ಸ್ಟ್ ಅದಾದ ಬಳಿಕ 33ನೇ ಆರ್ಟಿಕಲ್ ಪವರ್ ಆಫ್ ಪಾರ್ಲಿಮೆಂಟ್ ಟು ಮಾಡಿಫೈ ರೈಟ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ ಟು ಆರ್ಮ್ಡ್ ಫೋರ್ಸಸ್ ಅಂತ, ಮತ್ತು ಪೊಲೀಸ್ ಅವರಿಗೆ ಅಂತ, ಅವರಿಗೆ ಪೊಲೀಸ್ ಮತ್ತು ಆರ್ಮ್ಡ್ ಫೋರ್ಸ್, ಆರ್ಮಿ ಮತ್ತು ಪೊಲೀಸ್ ಅವರಿಗೆ ಮೂಲಭೂತ ಹಕ್ಕುಗಳು ಡಿಫ್ರೆಂಟ್ ಆಗಿರ್ತವೆ ಅಂತ ಪಾರ್ಲಿಮೆಂಟು ಇಲ್ಲಿ ಮಾಡುತ್ತೆ ಅಂತ. ನೆಕ್ಸ್ಟ್ 35ನೇ ಆರ್ಟಿಕಲ್ ನೋಡಿ, ಲೆಜಿಸ್ಲೇಷನ್ ಆ್ಯಂಡ್ ಗಿವ್ ಟು ಎಫೆಕ್ಟ್ ಆಫ್ ದ ಪ್ರಾವಿಷನ್ಸ್ ಆಫ್ ದ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಇಷ್ಟನ್ನು ಅಂದರೆ ಏನೇನು ಆರ್ಟಿಕಲ್ಸ್ ಫಂಡಮೆಂಟಲ್ ರೈಟ್ಸ್ ಇದಾವೆ, ಮೂಲಭೂತ ಹಕ್ಕುಗಳಿದ್ದಾವೆ, ಅವೆಲ್ಲವೂ ಕೂಡ ಯಾವುದರಲ್ಲಿ ಬರೆದಿದ್ದಾರೆ ಅಂತ 35ನೇ ಆರ್ಟಿಕಲಲ್ಲಿ ಬರೆದಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದಾದ ಬಳಿಕ ಕೊನೆಯದಾಗಿ ನೋಡಿ, ಆರ್ಟಿಕಲ್ 31 ಏನು ನಾನು ಈಗಾಗಲೇ ರೈಟ್ ಟು ಪ್ರಾಪರ್ಟಿ ಅಥವಾ ಆಸ್ತಿ ಹಕ್ಕನ್ನು ತೆಗೆದ್ರು ಅಂತ ಅಂದೆ, ಅದನ್ನು ಯಾವ ರೀತಿ ತೆಗೆದ್ರು? ಆರ್ಟಿಕಲ್ 31A, ಆರ್ಟಿಕಲ್ 31B, ಆರ್ಟಿಕಲ್ 31C ಅಂತ 3 ಆರ್ಟಿಕಲ್ಗಳನ್ನು ಆ್ಯಡ್ ಮಾಡಿದರು. ಈ ಒಂದು ಆರ್ಟಿಕಲ್ 31A ಏನಪ್ಪ ಹೇಳುತ್ತೆ ಅಂತ ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಹೇಳುತ್ತೆ, ಜಮೀನ್ದಾರಿಕೆ ಹಕ್ಕುಗಳನ್ನು ತೆಗೆದರು ಅಂತ ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 31B ಏನಪ್ಪ ಹೇಳುತ್ತೆ ಅಂತ 9th ಶೆಡ್ಯೂಲ್, 9ನೇ ಒಂದು ಶೆಡ್ಯೂಲನ್ನು 9ನೇ ಅನುಸೂಚಿನ ಆ್ಯಡ್ ಮಾಡಿದ್ದು ಯಾವ ಒಂದು ಆರ್ಟಿಕಲಲ್ಲಿ ಅಂತ ಅಂದರೆ 31B. ಅದೇ ಆರ್ಟಿಕಲ್ 31C ಏನಪ್ಪ ಹೇಳುತ್ತೆ ಅಂತ DPSP ಲಾಸ್ ಪ್ರೊಟೆಕ್ಷನ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ರೀತಿ ಆ್ಯಡ್ ಮಾಡಿದರು ಅಂತ ಅಂದರೆ ಈ ಒಂದು DPSP ಮುಖಾಂತರ ಆ್ಯಡ್ ಮಾಡಿದರು ಅಂತ ಹೇಳುತ್ತೆ. ನೋಡಿ, ಮತ್ತೆ ಇಲ್ಲಿ ಅಮೆಂಡ್ಮೆಂಟನ್ನು ಕೊಟ್ಟಿದ್ದಾರೆ ಅಥವಾ ತಿದ್ದುಪಡಿಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1951 ಇನ್ಕ್ಲೂಡೆಡ್ 31A ಆ್ಯಂಡ್ B, ಮತ್ತು 9th ಶೆಡ್ಯೂಲ್ 31A, 31B, 31B, ಮತ್ತು ಇಲ್ಲಿ 9ನೇ ಅನುಸೂಚಿ ಯಾವುದರ ಅಂಡರಲ್ಲಿ ಬರುತ್ತೆ ಅಂತಂದರೆ 1951 ಒಂದು ತಿದ್ದುಪಡಿ ಮುಖಾಂತರ ಬರುತ್ತೆ, ಮೊದಲನೇ ತಿದ್ದುಪಡಿ ಮುಖಾಂತರ. ನೆಕ್ಸ್ಟ್ ಇಲ್ಲಿ 25ನೇ ತಿದ್ದುಪಡಿ ಮುಖಾಂತರ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ 1971ರಲ್ಲಿ 25ನೇ ತಿದ್ದುಪಡಿ ಮುಖಾಂತರ 31C ಆರ್ಟಿಕಲ್ ಬರುತ್ತೆ. ಇದರಲ್ಲಿ DPSP ಬಗ್ಗೆ ಹೇಳ್ತಾರೆ, DPSP ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತಾರೆ. ಇದಾದ ಬಳಿಕ ಒನ್ ಲೈನ್ ರಿವಿಷನ್ ನೋಡ್ಕೊಳ್ಳಿ. ಪ್ರೊಟೆಕ್ಟ್ಸ್ ಆ್ಯಂಡ್ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ 31A, ಪ್ರೊಟೆಕ್ಟ್ಸ್ 9th ಶೆಡ್ಯೂಲ್ ಲಾಸ್ 31B, DPSP ಲಾಸು 31C. ಇಷ್ಟನ್ನು ನೋಡ್ಕೊಂಡ್ಬಿಟ್ರೆ ನೀವು ಮುಗೀತು ಫಂಡಮೆಂಟಲ್ ರೈಟ್ಸ್ ಬಗ್ಗೆ. ಇಷ್ಟರಲ್ಲಿ ನಿಮಗೆ ಮಿನಿಮಮ್ 1 ಮಾರ್ಕ್ಸ್ ಅಂತೂ ಪಕ್ಕಾ ಬರುತ್ತೆ ಕಣ್ರಿ, 1ರಿಂದ 2 ಅಂತೂ ಪಕ್ಕಾ ಬರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.